ಇಡೀ ದೇಶವನ್ನ ದೋಚುವಂತ ಒಂದು ಪ್ರಕ್ರಿಯೆ ಏನಾಗ್ತಿದೆ. ಮೀಸಲಾತಿಗಳನ್ನ ಪಡೆದಿದ್ದರೆ ಅವರು ಮೀಸಲಾತಿ ಮಾತ್ರ ಸೀಮಿತ ಆಗಿ ಇವತ್ತು ಬ್ಲೂ ಇಂಡಿಯಾ ಪಾರ್ಟಿಯ ಒಂದು ಪ್ರೆಸ್ ಮೀಟ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದೀವಿ. ಈಗ ಆಲ್ರೆಡಿ ಲಾಸ್ಟ್ ಟೈಮು ನಿಮ್ಮ ಪ್ರೆಸ್ ಮೀಟಲ್ಲಿ ನಾವು ಉದ್ಘಾಟನಾ ಸಮಾರಂಭ ಮತ್ತು ಕೇಂದ್ರ ಕಚೇರಿ ಉದ್ಘಾಟನೆ ಕೂಡ ನಿಮಗೆ ಆಹ್ವಾನವನ್ನು ಕೊಟ್ಟಿದ್ವಿ. ಸಾಕಷ್ಟು ಜನ ನಮ್ಮ ಕಚೇರಿಗೆ ಕೂಡ ಬಂದು ಒಂದಷ್ಟು ವಿಡಿಯೋಗಳನ್ನು ಮಾಡಿ ಸಹಕರಿಸಿದ್ವಿ. ಎಲ್ರಿಗೂ ನಾನು ಆ ವಿಚಾರವಾಗಿ ಧನ್ಯವಾದಗಳನ್ನು ಕೂಡ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ ಸರ್. ಈಗ ನಮ್ಮ ಈ ಒಂದು ಪಕ್ಷದ ಬಗ್ಗೆ ಒಂದೆರಡು ಮಾತುಗಳನ್ನು ನಮ್ಮ ಉಪಾಧ್ಯಕ್ಷರಾದಂತಹ ಗೋಪಿನಾಥ್ ಅವರು, ಹಾಗೆ ನಮ್ಮ ಲೀಗಲ್ ಸೆಲ್ನ ಅಧ್ಯಕ್ಷರಾದಂಥ ಕಲ್ಲಪ್ಪ ಅವರು, ಹಾಗೆ ನಮ್ಮ ಮೈನಾರಿಟಿ ಪ್ರೆಸಿಡೆಂಟ್ ಆದಂಥ ಉಸ್ಮಾನ್ ಆಟೋವರ ಅವರು, ಹಾಗೆ ಆಟೋ ಘಟಕದ ಅಧ್ಯಕ್ಷರಾದ ಮೋಹನ್ ಗೌಡ ಅವರು ಒಂದು ಅಡಿಯಲ್ಲಿ ನಾವು ಈ ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಏನು ಮೂಲ ಸಂವಿಧಾನ ಏನಿತ್ತು ಅದರ ಆಶಯ ಎಲ್ಲರನ್ನು ಸಮಾನತೆಯಿಂದ ಕಾಣುವಂಥದ್ದು ಮತ್ತು ಎಲ್ಲರಿಗೂ ಒಂದು ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ಮತ್ತೆ ಯಾವುದೇ ಒಂದು ಮೂಲಭೂತ ಸೌಲಭ್ಯಗಳನ್ನ ಒದಗಿಸೋದ್ರಲ್ಲಿ ಏನು ಈ ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಮತ್ತೆ ಇನ್ಯಾವುದೋ ಬೇರೆ ಬೇರೆ ಪಕ್ಷಗಳಿರ್ಬೋದು, ಇವೆಲ್ಲ ಜನಗಳಿಗೆ ಸಹಕರಿಸೋದ್ರಲ್ಲಿ ಎಡವಿದೆ. ಆ ರೀತಿ ಆಗದೆ ಇನ್ನು ಮುಂದೆ ನಾವು ಮುನ್ನೆಚ್ಚರಿಕೆಯಿಂದ ಮೂಲ ಸಂವಿಧಾನ ಏನಿದೆ ಅದರ ಅಡಿಯಲ್ಲಿ ನಾವು ಪಕ್ಷವನ್ನು ಮುನ್ನಡೆಸ್ಕೊಂಡು ನಮ್ಮ ರಾಜ್ಯದ ಜನತೆಗೆ ಸೇವೆ ಮಾಡ್ಲಿಕ್ಕೆ ಅಂತೇಳಿ ನಾವು ಈ ಪಕ್ಷವನ್ನು ನಾವು ತಂದಿರ್ತೇವೆ. ನಮ್ಮ ಬ್ಲೂ ಇಂಡಿಯಾ ಪಾರ್ಟಿ ಏನು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂಲ ಸಿದ್ಧಾಂತ ಏನಿತ್ತು ಅಥವಾ ಮೂಲ ಸಂವಿಧಾನ ಏನಿತ್ತು, ಇದನ್ನ ಯಾಕೆ ನಾವು ತೆಲಂಗಾಣದ ಪಕ್ಷವನ್ನೇ ತಂದಿದ್ದೀವಿ ಅಂತಂದ್ರೆ, ಇವತ್ತು ಕಾಂಗ್ರೆಸ್ ಅಂತಗಳಿ ಹೈಕಮಾಂಡ್ ಅಂದ್ರೆ ಡೆಲ್ಲಿಗೆ ಓಡ್ತೀವಿ, ಬಿಜೆಪಿ ಹೈಕಮಾಂಡ್ ಎಲ್ಲಿ ಅಂದ್ರೆ ಡೆಲ್ಲಿಗೆ ಓಡ್ತೀವಿ, ಹೌದಾ? ಇವತ್ತು JDU ಅಂದ್ರೆ ಜನತಾ ಪರಿವಾರದ ಏನು ಹೈಕಮಾಂಡ್ ಏನಿದೆ ಅದು ಕೂಡ ಉತ್ತರ ಭಾರತದಲ್ಲೇ ಇದೆ. ಅದ್ರ ಜೊತೆಗೆ ಇವತ್ತು ಆಮ್ ಆದ್ಮಿ ಪಾರ್ಟಿ ತಗೊಂಡ್ರೆ ಅದರ ಹೈಕಮಾಂಡ್ ಕೂಡ ಡೆಲ್ಲಿನಲ್ಲೇ ಇದೆ. BSP ತಗೊಂಡ್ರೆ BSP ಹೈಕಮಾಂಡ್ ಕೂಡ ಉತ್ತರ ಭಾಗದಲ್ಲೇ ಇದೆ. ಹಾಗಾದ್ರೆ ದಕ್ಷಿಣದವರು ನಾವು ಯಾವುದಕ್ಕೂ ಕೆಲಸಕ್ಕೆ ಬರೋದಿಲ್ವಾ? ದಕ್ಷಿಣದವರು ನಾವು ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಕ್ಕಂಥವ್ರು, ಆದರೂ ಕೂಡ ನಮ್ಮಲ್ಲಿ ಹೈಕಮಾಂಡ್ ಯಾಕಿಲ್ಲ? ಇಲ್ಲಿ ಅತಿ ಹೆಚ್ಚಾಗಿ ಜನರೇಟ್ ಆಗ್ತಕ್ಕಂಥ ಟ್ಯಾಕ್ಸ್ ಅನ್ನ ನಾವು ಅವ್ರ ಕೈಗಿಟ್ಟು ಅವ್ರ ಕೈ ಮುಂದಗಡೆ ಕೈ ಕಟ್ಕೊಂಡು ಕುಳಿತುಕೊಳ್ತಕ್ಕಂಥ ಅನಿವಾರ್ಯತೆ ಏನಿದೆ? ಅದಕ್ಕೋಸ್ಕರ ಸೌದಲ್ಲೇ ಒಂದು ಹೈಕಮಾಂಡ್ ಇರ್ತಕ್ಕಂಥ ಪಾರ್ಟಿಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಹಲವಾರು ಜನಗಳು ಸೇರಿ ಈ ಒಂದು ಪಾರ್ಟಿಯನ್ನು ಹುಟ್ಟಾಕಿದ್ದಾರೆ.